ಕ್ವಶನ್ ಪಾಯಿಂಟ್ ಏನಂತ ಹೇಳಿದ್ರೆ ಆ ಬೆನಿಫಿಟ್ ಇದೆ ಹೌದು, ಬಟ್ ಅದನ್ನ ಎಜುಕೇಟ್ ಮಾಡಬೇಕು ಜನರಿಗೆ That's all I'm saying. I'm not saying whether okay ಇಲ್ಲ ಒಂದು ನಿಮಿಷ let me finish. Okay ಈಗ ಇವರು ಹೇಳಿದ್ರು ಹರಿಯೋ ನೀರು ಅಂತ, ಇಟ್ ಇಸ್ ಸ್ಟಾಗ್ನೆಂಟ್ ವಾಟರ್. ಆಯ್ತಾ? ಸ್ಟಾಗ್ನೆಂಟ್ ವಾಟರ್ ಇಸ್ ಮೋರ್ ಡೇಂಜರಸ್. ಆಲ್ಗೆ ಬ್ರೀಡ್ ಆಗ್ತಾ ಇರುತ್ತೆ. ಆಮೇಲೆ ಸ್ಟಾಗ್ನೆಂಟ್ ವಾಟರ್ ಇಸ್ ಬೌಂಡ್ ಟು ಆಲ್ ಇಂಪ್ಯೂರಿಟೀಸ್. ಆಯ್ತಾ? ಸೊ ಹರಿಯೋ ನೀರಿಂದ ಸ್ಟಾಗ್ನೆಂಟ್ ವಾಟರ್ಗೆ ಬಂದಿದ್ದಾರೆ. ಸೊ ಅಲ್ಲಿ ಯಾವ ನೀರಲ್ಲಿ ಮಾಡಬೇಕು ಅಂತಾನೆ ಒಂದು ಪ್ರಾಸೆಸ್ ತಪ್ಪೋಗಿದೆ, ರೈಟ್? ಈಗ ಇವರೇ ಹೇಳಿದ್ರು ಹರಿಯೋ ನೀರು ಏನೋ ದೋಷ ಮುಕ್ತ ಪ್ಯೂರಿಟಿ, ಅಫ್ಕೋರ್ಸ್ ಬಿಕಾಸ್ ವಾಟರ್ ವಿಲ್ ಕ್ಯಾರಿ ಅವೇ ಆಲ್ ದಿ ಇಂಪ್ಯೂರಿಟೀಸ್ ಅಂತ ಇದೆ ಅದು ಹರಿಯೋ ನೀರು. ದಟ್ ಇಸ್ ದ ರೀಸನ್ ವೈ ಕೇರಳ ಇಸ್ ಮೋರ್ ಕ್ಲೀನರ್ ದ್ಯಾನ್ ಎನಿ ಅದರ್ ಸ್ಟೇಟ್ಸ್. ಓಕೆ, ಬಿಕಾಸ್ ದೇ ಹ್ಯಾವ್ ಮೋರ್ ಆಫ್ ವಾಟರ್ ವಿಚ್ ಇಸ್ ಫ್ಲೋಯಿಂಗ್ ಕಂಟಿನ್ಯೂಸ್ಲಿ. ಒಂದು ನಿಮಿಷ ನಾನು ಫಿನಿಶ್ ಮಾಡ್ಬಿಡ್ತೀನಿ. ಓಕೆ ಓಕೆ, ಸೊ ಪುಷ್ಕರಣಿಯಲ್ಲಿ ಮಾಡಿ ಬೇಡ ಅನ್ನಲ್ಲ, ಹರಿಯೋ ನೀರಲ್ಲೂ ಮಾಡಿ ಬೇಡ ಅನ್ನಲ್ಲ. ನಾನು ನಿಮ್ಗೆ ಯಾವುದಾದ್ರೂ ದಟ್ಸ್ ವಾಟ್ ಐ ಆಮ್ ಸೇಯಿಂಗ್. ಕಲ್ಚರ್, ಟ್ರೆಡಿಷನ್ ಆ್ಯಂಡ್ ಪ್ರಾಕ್ಟಿಸ್ ಆಲ್ ತ್ರೀ ಹ್ಯಾಸ್ ಟು ಬಿ ಟಾಟ್. ಓಕೆ, ಈಗ ಅಲ್ಲೇನೆ ಹೋಗ್ಬಿಟ್ಟು ಅಲ್ಲಿ ಯಾರಾದ್ರೂ ಇದ್ರೆ ನಿಮ್ಮ ಕರೆಸ್ಪಾಂಡೆನ್ಸ್ ಯಾರಾದ್ರೂ ಇದ್ರೆ ಏನಕ್ಕೆ ಮಾಡ್ತಾ ಇದ್ದಾರೆ ಅಂತ 99% ಈಗ ರಿಯಲ್ ಎಕ್ಸ್ಪೆರಿಮೆಂಟ್ ಮಾಡೋಣ ಬೇಕಿದ್ರೆ. ಇಫ್ ದೇ ಸೇ ಎಲ್ಲರೂ ಒಂದೇ ಆನ್ಸರ್ ಕೊಟ್ರೆ ಐ ವಿಲ್ ಅಗ್ರಿ. ಓಕೆ, ದಟ್ಸ್ ವಾಟ್ ಐ ಆಮ್ ಸೇಯಿಂಗ್. ಡೋಂಟ್ ಫಾಲೋ ದಿ ಪ್ರಾಕ್ಟಿಸಸ್ ಬ್ಲೈಂಡ್ಲಿ, ಕ್ವಶನ್ ದೆಮ್. ಓಕೆ, ಈಗ ಊಟ ಮಾಡ್ತಾ ಇಲ್ಲ, ಊಟ ಮಾಡಿದ್ರೆ ಇಂಡೈಜೆಷನ್ ಆಗುತ್ತೆ, ಪರ್ಫೆಕ್ಟ್. ವೈ ಎಕ್ಸಾಕ್ಟ್ಲಿ ಇಂಡೈಜೆಷನ್ ಇಸ್ ಹ್ಯಾಪ್ನಿಂಗ್? ನಾವು ಯಾವುದೇ ರಾತ್ರಿ ಮಲಗೋಕ್ಕಿಂತ ಮುಂಚೆ ಇಟ್ಸ್ ಕ್ಲಿಯರ್ಲಿ ಸೇಸ್, ಎಸ್ಪೆಷಲಿ ಜೈನರು ತುಂಬಾ ಫಾಲೋ ಮಾಡ್ತಾರೆ. ಆ ಸೂರ್ಯ ಇದ್ದಾಗಲೇ ಊಟ ಮಾಡ್ತಾರೆ, ಸೂರ್ಯ ಮುಳುಗೋಕ್ಕಿಂತ ಮುಂಚೆನೇ ಊಟ ಮಾಡ್ತಾರೆ, ರೈಟ್? ಏನಕ್ಕೆ ಅಂದ್ರೆ ಊಟ ಮಾಡಿದ ತಕ್ಷಣ ನನ್ನ ವೈಫ್ ಯಾವಾಗಲೂ ಬೈತಾ ಇರ್ತಾಳೆ, ಊಟ ಮಾಡಿದ ತಕ್ಷಣ ಬರ್ತೀಯ ಮಲ್ಕೊಂತೀಯ, ಊಟ ಮಾಡಿದ ತಕ್ಷಣ ಬರ್ತೀಯ ಮಲ್ಕೊಂತೀಯ ಅಂತ, ರೈಟ್? ಇಟ್ ಈಸ್ ನೋನ್ ದಟ್ ಇಟ್ ಈಸ್ ನಾಟ್ ಗುಡ್ ಹ್ಯಾಬಿಟ್, ರೈಟ್? ಬಟ್ ತುಂಬಾ ಜನ ಸುಸ್ತಾಗಿರುತ್ತೆ, ಮಾಡ್ತೀವಿ ನಾವು, ರೈಟ್? ಸೊ ಈವನ್ ನಾವು ಟುಡೇ ಇಸ್ ನಥಿಂಗ್. ಈಗ ಫಾರ್ ಎಕ್ಸಾಂಪಲ್ ನಾನು ಇವಾಗ ಊಟ ಮಾಡ್ತೀನಿ, ಇವಾಗ್ಲೂ ರಾತ್ರಿನೇ, ನೆನ್ನೆನೂ ಇದೇ ಟೈಮಿಗೆ ಊಟ ಮಾಡಿದ್ರೆ ದಟ್ ಈಸ್ ಆಲ್ಸೋ ಕ್ರಿಯೇಟಿಂಗ್ ಇಂಪ್ಯೂರಿಟೀಸ್, ರೈಟ್? ಸೊ ವಾಟ್ ಈಸ್ ಸೋ ಸ್ಪೆಷಲ್ ಅಬೌಟ್ ಇಟ್ ಟುಡೇ? Why are you not asking that question? Okay. ಸಮಯ 11:23 ಆಯ್ತು. ಈ ಸಮಯಕ್ಕೆ ಚಂದ್ರ ಗ್ರಹಣ ಸಮಯದಲ್ಲಿ ಯಾವ ರೀತಿಯಾಗಿ ಕಾಣಿಸ್ತಾ ಇದ್ದಾನೆ ದೃಶ್ಯ ಸಮೇತವಾಗಿ ತೋರಿಸ್ತೀವಿ. ಜೊತೆಗೆ ಯಾಕೆ ಅನ್ನೋದನ್ನು ಕೂಡ ನಾವು ವಿವರಿಸ್ತಾ ಹೋಗ್ತೀವಿ. ಗಮನಿಸಬಹುದು ನೀವು, ಆರಂಭದಿಂದ ಇಲ್ಲಿವರೆಗೂ ಕೂಡ ಯಾವ ರೀತಿಯಾಗಿ ಬದಲಾವಣೆ ಆಗ್ತಾ ಇತ್ತು, ಚೇಂಜಸ್ಗಳು ಕಲರ್ ಆಗಿರ್ಬೋದು ಅಥವಾ ಚಂದ್ರನ ಶೇಪ್ ನಲ್ಲಾಗಿರ್ಬೋದು, ಯಾಕೆ ಬದಲಾವಣೆ ಆಗ್ತಾ ಇದೆ, ಇವೆಲ್ಲವನ್ನ ಕೂಡ ನಮ್ಮ ಎಕ್ಸ್ಪರ್ಟ್ಸ್ ತಿಳಿಸ್ಕೊಡ್ತಾ ಇದ್ರು. ಇದೀಗ ಈ ಸಮಯಕ್ಕೆ ಆಗ್ತಾ ಇರುವ ಚೇಂಜಸ್ಗಳ ಬಗ್ಗೆನೂ ಕೂಡ ನಾವು ಮಾಹಿತಿಯನ್ನ ನೋಡ್ತಾ ಹೋಗೋಣ. ಸರ್, ಹೇಳ್ತಾ ಇದ್ರಿ ಯಾವಾಗಲೇ ನೀವು ಹೇಗೆ ಚೇಂಜಸ್ಗಳಾಗುತ್ತೆ ಈ ಶೇಪ್ಗಳಲ್ಲಿ ಅಂತ. ಇವಾಗ ನೀವು ಗಮನಿಸೋದಾದ್ರೆ ಈ ಸ್ಕ್ರೀನ್ ಅಲ್ಲಿ ಇದ್ರ ಬಗ್ಗೆ ಏನ್ ಹೇಳ್ತೀರಿ? ನೋಡಿ, ಚಂದ್ರ ಭೂಮಿಯ ಒಂದು ನೆರಳಿನ ಕಂಪ್ಲೀಟ್ ಒಳಗಿದ್ದಾನೆ. ಅಂದ್ರೆ ಇದು ಪೂರ್ಣ ಚಂದ್ರಗ್ರಹಣ ಶುರುವಾಗಿದೆ, ಆಗ್ಲೇನೆ ಶುರುವಾಗಿದೆ, ಇನ್ನು ಮಧ್ಯಕಾಲಕ್ಕೆ ಬರ್ತಾ ಇದೀವಿ. ಈಗ ನೀವು ನೋಡಬಹುದು ಕೆಂಪು ಬಣ್ಣಕ್ಕೆ ತಿರುಗಿರುವಂತ ಚಂದ್ರ, ಅಥವಾ ಅದು ಕಿತ್ತಳೆ ಬಣ್ಣ, ತಾಮ್ರ ಬಣ್ಣಕ್ಕೆ ನಾವು ಹೋಲಿಸ್ಬೋದು. ಈಗ ನಾವು ಅವಲೇ ನಾ ಹೇಳ್ದಂಥ ಕ್ಯಾಮ್ರಾ ಸೆಟ್ಟಿಂಗ್ಸ್ ಹೇಳಿದ್ನಲ್ಲ, ಈಗ ನಾವು ಕ್ಯಾಮ್ರಾಮೆನ್ನಿಗೆ ಒಂದು ಸ್ವಲ್ಪ ISO ಸೆಟ್ಟಿಂಗ್ಸ್ ಅಥವಾ ಎಕ್ಸ್ಪೋಸರ್ ಸೆಟ್ಟಿಂಗ್ನ ಸ್ವಲ್ಪ ಜಾಸ್ತಿ ಮಾಡಿಕೊಂಡ್ರೆ ನಮಗೆ ಬರಿಗಣ್ಣಲ್ಲಿ ಹೇಗೆ ಕೆಂಪು ಬಣ್ಣಕ್ಕೆ ಕಾಣುತ್ತಲ್ಲ ಆ ಥರ ಇದನ್ನು ಕಾಣ್ಲಿಕ್ಕೆ ಶುರು ಆಗುತ್ತೆ. ಇವಾಗ ಅವ್ರು ಏನು ಮಾಡಿದ್ದಾರೆ, ಹಳೆ ಸೆಟ್ಟಿಂಗ್ಸ್ ಇದ್ದರೆ ಅವಾಗ ಅದು ಸೆನ್ಸಿಟಿವಿಟಿ ಕಮ್ಮಿ ಆಗ್ತಾ ಹೋಗುತ್ತೆ. ಅದಕ್ಕೋಸ್ಕರ ನಮ್ಗೆ ಇದು ಸ್ವಲ್ಪ ಡಲ್ ಕಾಣ್ತಾ ಇದೆ ಇವತ್ತು. ಆ ಬೆಂಗಳೂರಲ್ಲಿರೋಂಥವ್ರು ಮತ್ತು ಶಿವಮೊಗ್ಗದಲ್ಲಿರೋಂಥವ್ರು ಸ್ವಲ್ಪ ಸೆನ್ಸಿಟಿವಿಟಿ ಜಾಸ್ತಿ ಮಾಡಿಕೊಂಡ್ರೆ ನಮ್ಗೆ ಹಾಸನದಲ್ಲಿರೋ ಥರ ಕೆಂಪು ಬಣ್ಣ ಜಾಸ್ತಿ ಕಾಣಲಿಕ್ಕೆ ಶುರುವಾಗತ್ತೆ. ಮತ್ತು ಈ ಟೈಮ್ನಲ್ಲಿ ಇಡೀ ಚಂದ್ರ ನಮಗೇನು ಕಾಣ್ತಾ ಇದೆ ಅದು -70 ರಿಂದ 75 ಡಿಗ್ರಿಗೆ ಹೋಗಿರುತ್ತೆ, -75 ಡಿಗ್ರಿಗೆ ಹೋಗಿರುತ್ತೆ. ಸೊ ಇದು ಅಲ್ಲಿರುವಂಥ ಒಂದು ಏನು ಕಣಗಳಿದ್ದಾವೆ, ಭೂಮಿಯ ಥರ ಚಂದ್ರನ ಭೂಮಿ, ಅದು ಚಂದ್ರನ ನೆಲ ಮಟ್ಟ, ಅದು ಯಾವುದೇ ಜಾಗದಲ್ಲೂ ಎಲ್ಲ ಕಡೆ ಹೋಗಿದ್ರು ಶೀತಳಕ್ಕೆ ಹಿಡಿದಿದೆ. ಈಗ ಚಂದ್ರನಲ್ಲಿ ನೆಲೆಸಬಹುದು ಸಂಶೋಧನೆಗಳು ಆಗ್ತಾ ಇದೆ. ಸೊ ಈ ಟೈಮಲ್ಲಿ ತುಂಬಾ ಎಫೆಕ್ಟ್ ಆಗಲ್ಲ ಈ ಒಂದು ಸಂಶೋಧನೆಗಳು. ಈಗ ಸ್ಪೆಷಲ್ ಸಂಶೋಧನೆ ಏನಾಗುತ್ತೆ ಅಂದರೆ ಟೆಂಪರೇಚರ್ ವೇರಿಯೇಷನ್ ಸಂಶೋಧನೆ ಆಗುತ್ತೆ. ಯಾಕಂದರೆ ನಮಗೆ ಅದು ಥರ್ಮಲ್ ವೇರಿಯೇಷನ್ಸ್ ಕಂಡಿಡ್ಕೊಂಡ್ರೆ ಥರ್ಮಲ್ ವೇರಿಯೇಷನ್ಸಿಂದ ಮೆಟೀರಿಯಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಮಾಡ್ಕೋಬೋದು. ಸೊ ಅಲ್ಲಿ ಏನು ಮೆಟೀರಿಯಲ್ ಇದೆ, ಏನು ಕಾಂಪೋಸಿಷನ್ಸ್ ಇದೆ, ಮತ್ತು ಅದು ಬೆಳಕಿಗೆ ಮತ್ತು ಹೀಟಿಗೆ ಹೇಗೆ ರಿಯಾಕ್ಟ್ ಮಾಡುತ್ತೆ, ಮತ್ತು +150 ಡಿಗ್ರಿಯಿಂದ -75 ಡಿಗ್ರಿ 250 ಡಿಗ್ರಿ ಸಡನ್ನಾಗಿ ಕಮ್ಮಿ ಆದರೆ ಹೇಗೆ ರಿಯಾಕ್ಟ್ ಮಾಡುತ್ತೆ ಆ ಸಬ್ಸ್ಟೆನ್ಸ್, ಅದ್ರ ಮೇಲೆ ನಮಗೆ ಏನಂತಾರೆ ನೆಕ್ಸ್ಟ್ ಫ್ಯೂಚರ್ ಲ್ಯಾಂಡಿಂಗ್ ಆಗ್ಬೋದು ಅಥವಾ ಫ್ಯೂಚರ್ ಡೆವಲಪ್ಮೆಂಟ್ ಆಗ್ಬೋದು, ಆ ಒಂದು ವಾತಾವರಣದ ಬಗ್ಗೆ ನಮಗೆ ಮಾಹಿತಿ ತಿಳಿತಾ ಹೋಗುತ್ತೆ. ಅದು ಇದೊಂದು ಸ್ಪೆಷಲ್ ಟೈಮ್ ಅದಕ್ಕೆ.
ಓಕೆ, ಇಸ್ರೋ ನಾಸಾದಲ್ಲೆಲ್ಲ ಎಷ್ಟರ ಮಟ್ಟಿಗೆ ಇದನ್ನ ಇಷ್ಟು ಸೂಕ್ಷ್ಮ ಈ ಒಂದು ಡೇಟಾ ಏನಿರತ್ತಲ್ಲ, ಇದಕ್ಕೆ ಈ ಒಂದು ಥರ್ಮಲ್ ಮ್ಯಾಪಿಂಗ್ ಅಂತಾನೆ ಮಾಡ್ತಾರೆ. ಆ ಥರ್ಮಲ್ ಮ್ಯಾಪಿಂಗ್ ಅಂತ ಮಾಡಿರೋ ಡೇಟಾನೇ ತುಂಬಾ ಸೂಕ್ಷ್ಮ. ನಮಗೆ ಇವಾಗ ಚಂದ್ರಯಾನದ್ದು ಎಲ್ಲಿ ಹೋಗಿ ಇಳಿಸ್ಬೇಕು, ಎಲ್ಲಿ ಹೋಗಿ ನೆಲೆಸ್ಬೇಕು ಅನ್ನೋದಕ್ಕೆ ಈ ಥರ್ಮಲ್ ಸೆನ್ಸಿಟಿವಿಟಿ ಡೇಟಾ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹೌದು. ಮತ್ತೆ ಈಗಲೂ ಅಷ್ಟೇ, ಎಲ್ಲ ಜಾಗದಲ್ಲೂ ಟೆಂಪರೇಚರ್ ಒಟ್ಟಿಗೆ ಇಳಿಯೋದಿಲ್ಲ. ಉಬ್ಬು ತಬ್ಬುಗಳು ಇರ್ತವೆ ಚಂದ್ರನ ಮೇಲೆ. ಉಬ್ಬಲ್ಲಿ ಒಂದು ರೇಟಲ್ಲಿ ಇಳಿಯತ್ತೆ, ತಗ್ಗಲ್ಲಿ ಇನ್ನೊಂದು ರೇಟಲ್ಲಿ ಇಳಿಯತ್ತೆ, ಮತ್ತೆ ಪ್ಲೇನ್ ಲ್ಯಾಂಡಲ್ಲಿ ಇನ್ನೂ ಜಾಸ್ತಿ ಆಗತ್ತೆ. ಆ ಥರ ಒಂದೊಂದರಲ್ಲಿ ಒಂದೊಂದು ರೇಟಲ್ಲಿ ಇಳಿಯುತ್ತೆ. ಅಂದರೆ ರೇಟ್ ಅಂದರೆ ಎಷ್ಟು ಸ್ಪೀಡಲ್ಲಿ ತಣ್ಣಗಾಗ್ತಾ ಹೋಗುತ್ತೆ ಅಂತ. ಸೊ ಆ ಒಂದು ರೇಟ್ ಆಫ್ ಚೇಂಜ್ ಅಂತ ಏನು ಹೇಳ್ತೀವಲ್ಲ, ಅದು ಸ್ಟಡಿ ಮಾಡಿದಾಗ ನಮ್ಗೆ ಎಲ್ಲಿ ನೆಲೆಸ್ಲಿಕ್ಕೆ ಆಗ್ಬೋದು ಅಥವಾ ಅಲ್ಲಿರೋ ವಾತಾವರಣದ ಬಗ್ಗೆ ಜಾಸ್ತಿ ಇನ್ಫಾರ್ಮೇಷನ್ ಸಿಗ್ತದೆ.